ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆ ಎದ್ದ ಕೂಡಲೇ ನಾವು ದಿನವನ್ನು ಸ್ಟಾರ್ಟ್ ಮಾಡೋದೇ ಏನಾದರೂ ಟೀ ಮಾಡೋಕ್ಕಿಂತ ಮುಂಚೆನೇ ಗ್ಯಾಸನ್ನು ಒರೆಸ್ಕೊಳ್ತೀವಿ. ಅಂದರೆ ಗ್ಯಾಸನ್ನು ಕ್ಲೀನ್ ಮಾಡಿಕೊಂಡೇ ಮುಂದಿನ ಕೆಲಸ ಮಾಡೋದು. ಸೊ ಎಲ್ಲರೂ ಕೂಡ ಗ್ಯಾಸನ್ನು ತೊಳ್ಕೊಂಡು ನೆಕ್ಸ್ಟ್ ಮೊದಲೆಲ್ಲ ಒಲೆಗಳಿದ್ದು ಒಲೆ ಪೂಜೆ ಮಾಡಿ ಮುಂದಿನ ಕೆಲಸ ಮಾಡ್ತಾಯಿದ್ರು. ಬಟ್ ಇವಾಗ ಗ್ಯಾಸ್ ಬಂದಿದ್ದಾವೆ, ಹಾಗಾಗಿ ಗ್ಯಾಸನ್ನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನಾವು ಯಾವ ಕೆಲಸ ಮಾಡಬೇಕು ಆ ಕೆಲಸನ ಮುಂದುವರಿಸಬೇಕು. ಸೊ ಹಾಗಾಗಿ ಗ್ಯಾಸ್ ತೊಳೆದಿದ್ದಾಯಿತು. ಈಗ ಟೀನ ಮಾಡ್ತೇನೆ. ನಾನು ಟೀ ಕುಡಿಯೋದಿಲ್ಲ, ಆದರೆ ಮನೆಯವರಿಗೆ ಟೀಗೋಸ್ಕರ ಇಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ, ಹಾಗಾಗಿ ರಾಯರ ಒಂದು ಸ್ವಲ್ಪ ಪೂಜೆ ಮಾಡಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ದಿನವನ್ನು ಮುಂದುವರಿಸ್ತೇನೆ. ಏಕೆಂದರೆ ರಾಯರ ಕೃಪೆ ಎಲ್ಲರ ಮೇಲೂ ಕೂಡ ಇರಲಿ. ರಾಯರ ಆಶೀರ್ವಾದವನ್ನು ತಗೊಂಡು ತುಳಸಿಗೆ ಒಂದು ತಂಬಿಗೆ ನೀರನ್ನು ಹಾಕಿ ನನ್ನ ದಿನವನ್ನು ಶುರು ಮಾಡ್ತೀನಿ. ಹಾಗೆ ನಮ್ಮ ಮನೆ ಮುಂದೆನೇ ಹನುಮಪ್ಪನ ಗುಡಿ ಇದೆ. ಹಾಗಾಗಿ ನಾನು ಡೈಲಿ ಹನುಮಪ್ಪನ ಒಂದು ಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತೀನಿ. ಯಾಕಂದರೆ ಹನುಮಪ್ಪ ಈ ಹನುಮನನ್ನು ಛೋಟ ಹನುಮಾನ್ ಅಂತ ಹೇಳ್ತಾರೆ. ಇವತ್ತಿನ ಬೆಳಗ್ಗೆ ನಾಷ್ಟಕ್ಕೆ ನಾವು ಚುರುಮುರಿ ಸೂಸ್ಲವನ್ನು ಮಾಡಿದ್ದೀವಿ. ಇವು ಚುರುಮುರಿ ಅಂದರೆ ಟೊಳ್ಳು ಮಂಡಾಳ ಅಂತ ಹೇಳ್ತಾರೆ. ಸೊ ಈ ಒಂದು ಚುರುಮುರಿ ಸೂಸ್ಲನ ನಾವು ಇವತ್ತು ಮಾಡಿದ್ದೀವಿ. ಸೊ ಇವತ್ತಿನ ಸ್ಪೆಷಲ್ ಏನಂದರೆ ಈ ಸೂಸ್ಲನ ನಮ್ಮ ಮಾಮನೇ ಮಾಡಿದ್ದು. ಸೊ ಹಾಗಾಗಿ ಇದೇ ನಮ್ಗೆ ಇವತ್ತು ಸ್ಪೆಷಲ್. ಸೊ ನೋಡ್ರಿ ಹೇಗಾಗಿದೆ ಸೂಸ್ಲ. ಮನೆಯಲ್ಲಿ ಡಾಣಿ ತೊಗೊಂಬಂದಿದ್ರು, ಹಾಗಾಗಿ ಇದರಲ್ಲಿ ಸ್ವಲ್ಪ ಡಾಣಿನ ಮಿಕ್ಸ್ ಮಾಡಿ ತಿಂದರೆ ಸಖತ್ತಾಗಿರುತ್ತೆ. ಸೊ ಹಾಗೆ ಬುಕ್ಸ್ ಎಲ್ಲ ಇಂದ ಮುಂದೆ ಆಗಿದ್ದು, ಹಾಗಾಗಿ ಬುಕ್ಸನ್ನು ಕೂಡ ಸ್ವಲ್ಪ ಆರ್ಗನೈಸ್ ಮಾಡೋದಿತ್ತು. ಅದನ್ನು ಕೂಡ ನೀಟಾಗಿ ಎಲ್ಲ ಜೋಡಿಸಿದ್ದಾಯಿತು. ಇದು ನೋಡ್ರಿ ಎತ್ತಿನ ಬಂಡಿ. ಇದನ್ನು ಮೊನ್ನೆ ನಮ್ಮ ಮಾಮನ ಮದುವೆಯಲ್ಲಿ ಕೊಟ್ಟಿರೋದು. ಅಂದರೆ ಇದ್ರ ತುಂಬ ಹೇಗೆ ಸಿರಿಧಾನ್ಯಗಳು ತುಂಬಿದೇನೋ ಹಾಗೆ ನಮ್ಮ ಮನೆ ಕೂಡ ಸಿರಿ ಸಂಪತ್ತಿನಿಂದ ತುಂಬಿರಲಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಕೊಡ್ತಾರೆ. ಚೆನ್ನಾಗಿದೆ ಅಲ್ಲ? ಹಾಗೆ ಇದು ಕೂಡ ಮದುವೆಲೇ ಕೊಟ್ಟಿರೋದು. ಸೊ ಇದು ಕಳಸ ಅಂತೇಳಿ, ಅಂದರೆ ಪೂಜೆಗೆ ಯೂಸ್ ಮಾಡಲಿ ಅಂತೇಳಿ. ನೆಕ್ಸ್ಟ್ ಮಂಗಳಗೌರಿ ಪೂಜೆ ಬರುತ್ತೆ, ಅದರಲ್ಲಿ ಆಗ ಇದನ್ನು ಯೂಸ್ ಮಾಡಲಿ ಅಂತ ಹೇಳಿ ಕೊಟ್ಟಿರೋದು. ಶೋ ಕೂಡ ಇದೆ ನೋಡ್ರಿ, ಚೆನ್ನಾಗಿದೆ ಅಲ್ಲ? ಸೊ ಇದು ಬಾಕ್ಸನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳ್ತೀನಿ. ಕೇವಲ ಒಂದು ಕವರ್ ಮತ್ತು ರಟ್ಟಿನ ಬಾಕ್ಸ್ ಇರ್ತಾವಲ್ಲ ಅದನ್ನು ಯೂಸ್ ಮಾಡಿಕೊಂಡು, ವೇಸ್ಟ್ ಇರೋಂತಹ ಐಟಮನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಹೀಗೆ ಬಾಕ್ಸನ್ನು ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಅಂದರೆ ಈ ರೀತಿ ರಟ್ಟಿನ ಬಾಕ್ಸನ್ನು ಕಟ್ ಮಾಡಿಕೊಂಡು ಒಂದು ಕವರ್ ಬೇಕು. ಈ ರೀತಿಯಾಗಿ ರಟ್ಟಿನ ಬಾಕ್ಸನ್ನು ಪೀಸ್ ಮಾಡಿಕೊಂಡು, ಈಗ ಆ ಒಂದು ಕವರ್ ಇರುತ್ತೆ ನೋಡ್ರಿ, ಇದನ್ನು ಏನಂತಂದರೆ ಫೋಲ್ಡ್ ಮಾಡ್ಕೋಬೇಕು.
ನೋಡ್ರಿ ಹೇಗಾಯಿತು ಅಂತೇಳಿ. ಚೆನ್ನಾಗಾಯ್ತಲ್ಲ. ಸೊ ಇದರಲ್ಲಿ ನೀವು ಮೊಬೈಲ್ ಏನಾದರೂ ಇಟ್ಕೋಬೋದು ಅಥವಾ ಪೆನ್ನು, ಕ್ಲಿಪ್ಸು ಏನಾದರೂ ಕೂಡ ನಿಮಗೆ ಏನು ಬೇಕೋ ಅದನ್ನು ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.